This video is made for entertainment purpose only, it doesn't mean to hurt any. And don't take it seriously. ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಸಂತಾನಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ನಮ್ಮವ್ವ ನಿನ್ನ ಪೂಜೆನ ಸಾಂಗವಾಗಿ ನೆರವೇರಿಸ್ಬಿಟ್ಟಿದ್ದೀನಿ ಕಣವ್ವ. ಒಂದಕ್ಕೆ ಹತ್ತಾಗಿ 10 ನೂರಾಗಿ 100 ಸಾವಿರ ಆಗಿ 1000 ಲಕ್ಷ ಆಗಿ ಲಕ್ಷ ಕೋಟಿ ಆಗಂಗ ಅನುಗ್ರಹಿಸವ್ವ ನನ್ನವ್ವ. ಏನು 5 ಕೆಜಿ ಮೀನ್ ಕೊಡಲ್ಲ ರೀ, 5 ಕೆಜಿ ಮೀನ್ 1,000 ರೂಪಾಯಿ ಕೆಜಿ, 5,000 ರೂಪಾಯಿ ಖರ್ಚು ಮಾಡಲ್ಲ ಒಳಗಡೆ. ಒಂದು 5 ಕೆಜಿ ಮಟನ್ ಕೊಡಲ್ಲ, ಒಂದು 5 ಕೆಜಿ ಆಪಲ್ ಕೊಡಲ್ಲ. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಒಳ್ಳೆ ಡೈಲಿ ಒಂದು 3 ಬಟ್ಟೆ ಕೊಡಲ್ಲ, ಒಂದು 5 ಲೀಟರ್ ಹಾಲು ಕೊಡಲ್ಲ. ಎಲ್ಲಾರ್ದು ದುಡ್ಡು ಉಳಿಸ್ಕೊತಿರಲ್ರಿ. ಅದೇ ವರ್ಷಕ್ಕೆ ತಿಂಗಳಿಗೆ 1.5 ಲಕ್ಷ ರೂಪಾಯಿ ಪ್ಯಾಕೇಜ್ ಉಳಿಸ್ಕೊತಾರೆ. 5,000 ರೂಪಾಯಿ ಕೆಜಿ ಅಂದ್ರೆ ಅದು 1.5 ಲಕ್ಷ ರೂಪಾಯಿ ಆಗುತ್ತೆ. ಊಟದ ದುಡ್ಡನ್ನೇ ಹೆಚ್ಚು ಕಮ್ಮಿ 10-15 ಲಕ್ಷ ರೂಪಾಯಿ ಉಳಿಸ್ಬಿಡ್ತಾರೆ 100%. ಬಹಳ ಮಿರಾಕಲ್ಲು. ಎಲ್ಲ ಕೊಡ್ಬೇಕು, ಯಾರು ತಿನ್ನಲ್ಲ. ಮೈ ಮೇಲೆ ಹೋಗ್ಬಿಟ್ಟು ತಿನ್ಬಿಡ್ತಾರಲ್ಲಿ, ಪಿಡ್ಜಲ್ಲಿ ಬಿದ್ದಿರುತ್ತೆ. ಗೇಮ್ ಆಡಿಸ್ಬೇಕು ಅಂದ್ರೆ ಏನು ಕೊಡದಿರೋ ಥರ ಆಡಿಸ್ತಾರೆ 100%. ನನಗೆ ತಿಳಿದಿರೋ ಮಟ್ಟಿಗೆ ಬಿಗ್ ಬಾಸ್ ಹೀಗೆ ಹೋದ್ರೆ 100% ಚೆನ್ನಾಗಿ ದೊಡ್ಡ ಗಲಾಟೆ ಆಗುತ್ತೆ. ಈ ಸರಿ ಆದ್ಮೇಲೂ ಗಲಾಟೆ ಆಗುತ್ತೆ. ಮತ್ತೆ ಮಾತಾಡ್ತಾರೆ. ಯಾಕಂದ್ರೆ ಇಲ್ಲಿವರೆಗೆ ಏನಾಗಿತ್ತು ಗೊತ್ತಾ, ಬರೀ ಸಿನಿಮಾದವ್ರು ಹೋಗ್ತಾ ಇದ್ರು, ಅವ್ರಿಗೆ ಭಯ ಆಗೋದು ನಮ್ಮ ಬದುಕ ಕಷ್ಟ, ಅವ್ರ ಪರ್ಸನಲ್ಗಳು ನಮ್ಗೆ ಗೊತ್ತಿರುತ್ತೆ, ನಮ್ಮನ್ನೇನು ಅಟ್ಯಾಕ್ ಮಾಡ್ಬಿಡ್ತಾರೆ, ಈ ಥರ ಆಗುತ್ತೆ ಅಂತ. ಇವಾಗ ಹಂಗಲ್ಲ, ಅವ್ರನ್ನ ಜಾಸ್ತಿ ಕರ್ಕೊಬರ್ತೀನಿ. 3-4 ಜನ ಕರ್ಕೊಯ್ತಾರೆ ನಮ್ಮಂತವ್ರನ್ನ, ಆಚೆ ಇರೋರ್ನ. ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ. ಆಚೆ ಇರೋನೆಲ್ಲ ಹೋಗಿ ಇವ್ರು ಮಾಡಿದ್ದೆಲ್ಲೂ ಕುತ್ಕೋಬೇಕು, ಆಚೆ ಬಂದ್ಬಿಟ್ಟು ಇವ್ರಿಗೆ ಶರಣರಾಗಬೇಕು, ಇವೆಲ್ಲ ಇಲ್ಲ. ನಮ್ಮ ಕೈ ಸಕ್ಕತ್ತ ಇರುತ್ತೆ, ನಮ್ ಗಟ್ಟಿ ಇರುತ್ತೆ, ನಾವು ಊಟ ಮಾಡ್ತೀವಿ, ನಾವು ದುಡಿತೀವಿ. ಅಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಜೀವನ ಪೂರ್ತಿ ಅವ್ರದ್ದೇ ಅಲ್ಲ 100%. ಅಲ್ಲಿ ಏನಾಗುತ್ತೆ ಗೊತ್ತಾ, ಅಗ್ರಿಮೆಂಟ್ ಅಲ್ಲಿ ಒಂದು ಮಾಡ್ಕೊತಾರೆ, ನೀವೇನಾದ್ರು ಮಧ್ಯದಲ್ಲಿ ಬಿಟ್ಟವ್ರೆ 3 ಕೋಟಿ ಕೊಡಬೇಕು ಅಂತ ಅಗ್ರಿಮೆಂಟ್ ಅಲ್ಲಿ ನೋಟ್ ಮಾಡಿಬಿಟ್ಟಿರ್ತಾರೆ, ಸಣ್ಣದ ಬರ್ದಿರ್ತಾರೆ. ನೀವೇನಾರು ಮಧ್ಯದಲ್ಲಿ ಬಿಟ್ಟವ್ರೆ 3 ಕೋಟಿ ಕೊಡಬೇಕು ಅಂತ ಅಗ್ರಿಮೆಂಟ್ ಅಲ್ಲಿ ನೋಟ್ ಮಾಡಿಬಿಟ್ಟಿರ್ತಾರೆ, ಸಣ್ಣದ ಬರ್ದಿರ್ತಾರೆ. Note this point, Your Honor. ಮ್ಯೂಸಿಕ್